ಪ್ರಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಎರಡನೇ ಸುದ್ದಿಯನ್ನು ನೋಡೋಣ ನಾವು. ವಿಸ್ತರಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಯಾಕಂದರೆ ಜುಲೈ 18ಕ್ಕೆ ಕ್ಲೈಮ್ಯಾಕ್ಸ್ ನಡೆಯುತ್ತಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಾರದ ಮಟ್ಟದಲ್ಲಿ ಈಗ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಯಾಗಿ ಸಭೆ ನಡೆದಿದೆ. ಖರ್ಗೆ ಮನೆಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ. ರಾಜಕೀಯ ಬೆಳವಣಿಗೆಗಳು ಮತ್ತು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಇದಾದ ನಂತರ ಜುಲೈ 18ರಂದು ದೆಹಲಿಗೆ ಬರುವಂತೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ರಾಜ್ಯದ ನಾಯಕರುಗಳಿಗೆ ಮುಖ್ಯಮಂತ್ರಿ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರುಗಳನ್ನ ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ. ಜುಲೈ 18ರಂದು ಎಐಸಿಸಿ ಕಚೇರಿಯಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಮಹತ್ವದ ಸಭೆಯೊಂದು ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಕಾಂಗ್ರೆಸ್ನ ನಾಯಕರುಗಳು. ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ ಕನಿಷ್ಠ 19 ಸ್ಥಾನಗಳನ್ನ ಭರ್ತಿಗೆ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. 20ಕ್ಕೆ 20 ಆಗುತ್ತಾ ಅಥವಾ ಕೇವಲ 18, 19 ಆಗುತ್ತಾ ನೋಡಬೇಕು. ಇನ್ನು ಶಾಸಕರ ವಿಶ್ವಾಸಕ್ಕೆ ಕಸರತ್ತನ್ನ ಸಿಎಂ ಕೂಡ ಮಾಡ್ತಾ ಇದ್ದಾರೆ. ಶಾಸಕರ ವಿಶ್ವಾಸಕ್ಕೆ ಪಡೆಯೋದಕ್ಕಾಗಿ ಪ್ರತ್ಯೇಕ ಸಭೆಗಳನ್ನು ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ. ಜಿಲ್ಲಾವಾರು ಸಭೆಗಳನ್ನ ಕರೀತಾ ಇದ್ದಾರೆ. ದಿನಕ್ಕೊಂದು ಜಿಲ್ಲೆಯ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ. ಅವರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಕುಂದುಕೊರತೆಗಳನ್ನ ಕೇಳ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಭಾಗದ ಶಾಸಕರನ್ನ ಭೇಟಿಯಾಗಿದ್ದಾರೆ. ಈ ಸಭೆಗೆ ಇಬ್ಬರು ಅತ್ಯಂತ ಪ್ರಮುಖರು ಗೈರು ಹಾಜರಾಗಿದ್ದರು. ಯಾರೆಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಇಲ್ಲಿಯ ಅಭಿವೃದ್ಧಿ ಕೆಲಸಗಳಿಗೆ ವೇಗ ಕೊಡುವುದರ ಬಗ್ಗೆ ಇಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಹಾಗಿದ್ರು ಸಿಎಂ ಬಳಿ ಅನುಮತಿ ಪಡೆದು ಭೈರತಿ ಸುರೇಶ್ ಹಾಗೂ ಆರ್ ರಾಮಲಿಂಗಾರೆಡ್ಡಿ ಅವರು ಗೈರು ಹಾಜರಾಗಿದ್ದಾರೆ. ಇದರಲ್ಲಿ ಇಬ್ಬರ ಗೈರು ಹಾಜರಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಈ ಸಭೆಗೆ ಯಾಕೆ ಬಂದಿಲ್ಲ ಅನ್ನುವಂಥರ ಬಗ್ಗೆಯೂ ಕೂಡ ಸಹಜವಾಗಿಯೇ ಕುತೂಹಲ ಇದ್ದೇ ಇದೆ. ಜಮೀರ್ ಅಹಮದ್ ಖಾನ್ ಕೂಡ ಬಂದಿರಲಿಲ್ಲ. ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಬೇಸರ ಅನ್ನುವಂತಹ ಚರ್ಚೆಯೂ ಕೂಡ ಇದ್ದೇ ಇದೆ. ಈ ಕಾರಣಕ್ಕಾಗಿ ಅವರು ಇವತ್ತಿನ ಸಭೆಗೆ ಗೈರು ಹಾಜರಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಎರಡನೇದು, ರಾಮಲಿಂಗಾರೆಡ್ಡಿ ಅವ್ರಿಗೂ ಅಷ್ಟೇ. ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು, ಅಥವಾ ಅವ್ರಿಗೆ ಆ ಆಶ್ವಾಸನೆಯನ್ನ ಪಕ್ಷ ಕೊಟ್ಟಿತ್ತು, ಮುಖ್ಯಮಂತ್ರಿಯವರು ಕೊಟ್ಟಿದ್ರು. ಆದರೆ ಆ ಆಶ್ವಾಸನೆ ಈಡೇರಿಲ್ಲ. ಹೀಗಾಗಿ ಅವರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸಭೆಗೆ ಬಂದಿಲ್ವಾ, ಈ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಏನಾಗಲಿ, ಈಗ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಸಿಎಂ ಕೂಡ ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಅವಕಾಶ ಸಿಗುತ್ತೆ ನೋಡಬೇಕಾಗಿದೆ.